1,45,000 ಫೈನಲ್ ಆಗುತ್ತೆ 145ಗೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,25,000 ಕೊಡ್ತೀನಿ ಸರ್. ತೊಟ್ಟಿ ಕಂಡೀಷನ್ ನೋಡಿ ಅಷ್ಟು ನೀಟಾಗಿದೆ, ಏನಾರು ಅಷ್ಟು ಹೋಲ್ ಡೆಂಟ್ ಬೆಂಡು ಯಾವುದೂ ಇಲ್ಲ. 240ಗೆ ಫೈನಲ್ ಕೊಡ್ತೀವಿ ಸರ್. ಓಕೆ, ಇದು ತುಂಬ DI ಇಂಜಿನ್ ತುಂಬ ಜನ ಬೇಕು ಅಂತ ಕೇಳ್ತಾರೆ. ಸರ್ ನಮಸ್ಕಾರ, ಇದು RS ಫ್ಯೂಲಿಂಗ್ ಮೋಟರ್ಸಿಂದ ಆಲ್ರೆಡಿ 2 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ನಮ್ಮದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಗಾಡಿನೂ ಕೊಟ್ಟಿದ್ದೀವಿ ನಾವು. ಆಲ್ಮೋಸ್ಟ್ 80 to 90% ಒಳ್ಳೆ ಗಾಡಿನೇ ಆಗಿದೆ. ಒಳ್ಳೆ ಗಾಡಿಗೆ ಒಳ್ಳೆ ಕಸ್ಟಮರ್ ಸಿಕ್ಕಿದ್ದಾರೆ ನಮಗೆ. ಇದು ಲೊಕೇಶನ್ ಬಂದ್ಬಿಟ್ಟು ನಮ್ಮದು ಬೆಂಗಳೂರು ಮೈಸೂರು ರೋಡ್ನಲ್ಲಿ ITI ಕಾಲೇಜ್ ಇದೆ. ITI ಕಾಲೇಜ್ ಹೋಗೋ ರೋಡ್ನಲ್ಲಿ ಒಂದು ಅಲೈನ್ಮೆಂಟ್ ಇದೆ, RS ಟೂಲ್ ಅಲೈನ್ಮೆಂಟ್. ಇದು ನಮ್ಮ ಓನರ್ದೇ. ಇವ್ರು ಫರಾದ್ ಅಹಮದ್ ಆರಿ ಅಂತ ಇವ್ರ ಓನರ್, ಇವ್ರ ಫಾದರು ಇದ್ದಾರೆ. ಅವ್ರದ್ದು ಸರ್ವಿಸ್ ಸ್ಟೇಷನ್ ಇದೆ. ಅದೇ ಮೇನ್ ರೋಡ್ನಲ್ಲಿ ಹೋಗುವಾಗ ನಮ್ಮದು ಲೊಕೇಶನ್ ಇದೆ ಸರ್. ಫೌಂಟೇನ್ ಸರ್ಕಲ್ ಮುಂಚೆ LIC ಆದಮೇಲೆ ITI ಕಾಲೇಜಿನ ಮಧ್ಯಾಹ್ನದಲ್ಲಿ ಇದೆ. ಬನ್ನಿ, ಇಲ್ಲಿ ಲೊಕೇಶನ್ ಹಾಕಿರ್ತೀವಿ ನಾವು. ಒಳ್ಳೆ ವೆಹಿಕಲ್ ಸಿಗುತ್ತೆ, ಮೆಕ್ಯಾನಿಕ್ಗೆ ಕರ್ಕೊಬನ್ನಿ. ನಮ್ದು ಏನಿದ್ರು ಪ್ರಾಬ್ಲಮ್ ಇದೆ ಹೇಳಿ, ಮಾಡಿ ಕೊಟ್ಟು ಕ್ಲಿಯರ್ ಮಾಡ್ತೀವಿ ಸರ್ ನಾವು. ಈ ಲೊಕೇಶನ್ ಬಿಟ್ಟು ಬೆಂಗಳೂರು ಮೈಸೂರು ರೋಡ್ ಸರ್. ಮೆಗಾ XL KA42 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸು ಸರ್ 2018 ಮಾಡಲು ಇದು ನಿಮಗೆ ಫ್ರೆಶ್ ಇಂಜಿನ್ ಆಗೈತೆ ಗಾಡಿ. ಎಲ್ಲ ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಸಿಗುತ್ತೆ ನಿಮಗೆ. 4 ಟೈರು ಹೊಸದೈತೆ ಸರ್. ಇದು ಬೆಲೆ ಬಂದು 3.5 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,25,000 ಕೊಡ್ತೀನಿ ಸರ್. 3.25 ಸೂಪರ್. 25,000 ಡಿಸ್ಕೌಂಟ್ ಕೊಡ್ತಾರೆ. 3.5 25,000 ಡಿಸ್ಕೌಂಟ್ ಆಗಿ ಬರೀ 3,25,000 ಫೈನಲು. ಗಾಡಿ ನೋಡಿ ಮೆಗಾ XL KA42 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಎಂಜಿನ್ ಆಯಿಲ್ ಹೇಗೆ ಚೇಂಜ್ ಆಯಿತು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಎಂಜಿನ್ ಆಯಿಲ್ ಫುಲ್ ಟಾಪಪ್ ಆಗಿದೆ ನಿಮಗೆ. ಟಯರ್ಸು 4 ಟಯರ್ಸು ಹೊಸ ಟಯರ್ಸು, ಬಟನ್ಸ್ ಎಲ್ಲ ಅಷ್ಟು ಫ್ರೆಶ್ ಇದೆ ನೋಡಿ ಹೆಂಗೆ ಇದೆ ಅಂತ. ಬಾಡಿ ತುಂಬ ನೀಟಾಗಿದೆ. ಇಂಟೀರಿಯರ್ಸು ನೋಡಿ, ಸೀಟ್ ಕವರ್ಸ್ ಎಲ್ಲ ಸೂಪರಾಗಿ ಐತೆ. ಮತ್ತು ಪೈಪ್ ಸೆಟ್ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ಟಯರ್ಸು 4 ಟಯರ್ಸು ನಾವು ಹೇಳಿದ್ದು 4 ಟಯರ್ಸು, ಬಟನ್ಸ್ ಎಲ್ಲ ಫ್ರೆಶ್ ಬಟನ್ಸ್ ನೋಡಿ. ಮತ್ತು ತೊಟ್ಟಿ ಕಂಡೀಷನು ಸೂಪರ್ ಆಗಿದೆ. ತೊಟ್ಟಿ ಕಂಡೀಷನ್ ನೋಡಿ, ಅಷ್ಟು ಹೋಲ್ ಡೆಂಟು ಬೆಂಡು ಯಾವುದೂ ಇಲ್ಲ ಸರ್. ಜಿಪ್ ಡೀಟೇಲ್ಸು 2015 ಮಾಡಲು ಸರ್. BS3 ವೆಹಿಕಲ್ಲು, ಡಿಮ್ಯಾಂಡ್ ವೆಹಿಕಲ್ ಇದು ನಿಮಗೆ ಫ್ರೆಶ್ ಇನ್ಶೂರೆನ್ಸ್ FC ಜೊತೆ ಸಿಗುತ್ತೆ. ಇದು ನಿಮಗೆ ಬೆಲೆ ಬಂದು 1,60,000 ಹೇಳ್ತಾ ಇದ್ದೀನಿ. 1,45,000 ಫೈನಲ್ ಆಗುತ್ತೆ 145ಗೆ. 145 ಲಾಸ್ಟ್ ಆಗಿದೆ ಅದು. ಓಕೆ ಸರ್. ತುಂಬ ಗುಡ್ ಕಂಡೀಷನ್ ಇದೆ. ಪಿನ್ ಟು ಪಿನ್ ವರ್ಕ್ ಆಗಿದೆ. ಒಂದು ಸ್ವಲ್ಪನೂ ಟಿಂಕರಿಂಗ್ ಪಾಯಿಂಟಿಂಗ್ ಇಲ್ಲ. ಗುಡ್ ಕಂಡೀಷನ್ ವೆಹಿಕಲ್ ಹೇಳ್ತಾರೆ ನಾವು. ಓಕೆ ಫೈನ್ ಸರ್. 145 ಫೈನಲ್ ಅಲ್ವಾ ಸರ್? 145 ಫ್ರೆಶ್ ಇಂಜಿನ್ ಆಗೈತೆ, ಏನು ಕೆಲಸ ಮಾಡೋಂಗಿಲ್ಲ. ಓಕೆ, ಇಂಜಿನ್ ಎಲ್ಲ ಫುಲ್ ಫ್ರೆಶ್ ಆಗಿ ಸೆಟಪ್ ಮಾಡಿದ್ದಾರೆ. ಗಾಡಿ ಬರೀ ತಗೊಳ್ಳಿ, ಡೀಸೆಲ್ ಹಾಕ್ಕೊಂಡು ಹೋಗಿ ಅಷ್ಟೇ. KA54 ರಿಜಿಸ್ಟ್ರೇಷನ್ ನೋಡಿ. ಜಿಪ್ಪು 145 ಫೈನಲ್ ಡಿಸ್ಕೌಂಟ್ ಆಗಿ ಹೇಳಿದ ಪ್ರೈಸು. ಇದಕ್ಕಿಂತ ಕಡಿಮೆ ಕೇಳಕ್ಕೆ ಹೋಗ್ಬಿಡಿ. ಗಾಡಿ ತೊಗೊಳ್ಬೇಕು, ಡೀಸೆಲ್ ಹಾಕ್ಕೊಳ್ಳು, ಬಿಸ್ನೆಸ್ ಮಾಡಬೇಕು ಅಷ್ಟೇ. ಆ ರೀತಿಲಿ ಕಂಡೀಷನ್ ಐತೆ. ಟಯರ್ಸ್ 4 ಟಯರ್ಸ್ ಗುಡ್ ಕಂಡೀಷನ್ ಐತೆ. ಒಳಗಡೆ ಸೀಟ್ ಕವರ್ಸ್ ಎಲ್ಲ ಹಂಗೆ ಐತೆ. ಇಲ್ಲಿ ನೋಡೋ ಪೈಪ್ ಸೆಟ್ ಎಲ್ಲ ನೀಟಾಗಿದೆ. ಮತ್ತು ತೊಟ್ಟಿ ಕಂಡೀಷನ್ ನೋಡಿ, ಸೂಪರ್ ಕಂಡೀಷನ್ ಐತೆ. ST KA10 ರಿಜಿಸ್ಟ್ರೇಷನ್ ಸರ್. ಡೀಟೇಲ್ಸು ಸರ್, ಇದು 2014 ಮಾಡಲು, ಸಿಂಗಲ್ ಓನರ್ ಸರ್. ಟಾಟಾ ST 10 ತಿಂಗಳು ಇನ್ಶೂರೆನ್ಸ್ FC ರನ್ನಿಂಗ್ ಐತೆ ಸರ್. ಇದು ಗಾಡಿ ಎಲ್ಲ ಸೂಪರ್ ಕಂಡೀಷನ್ ಆಗೈತೆ. ಏನು ರಸ್ಟು ಪೆಂಟ್ ಡೆಂಟ್ ಏನಾಗಿರಲ್ಲ ಸರ್. ಏನಾಗ್ಬೋದು. ರೇಟ್ ಸರ್, ಇದು ನಿಮಗೆ 2,60,000 ಹೇಳ್ತಾ ಇದ್ದೀವಿ. 240ಗೆ ಫೈನಲ್ ಕೊಡ್ತೀವಿ ಸರ್. ಓಕೆ, 260 ಹೇಳ್ತಾರೆ. 20,000 ಡಿಸ್ಕೌಂಟ್ ಆಗಿ 240 ಆಗುತ್ತೆ. 2,40,000 ಫೈನಲ್ ಪ್ರೈಸು. ಇದು ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಕಡಿಮೆ ಆಗಲ್ಲ. ST ಸಿಂಗಲ್ ಓನರ್ ಗಾಡಿ ಇದು. ನೋಡಿ ಹೆಂಗೆ ಇದು. ಬಾಡಿ ಎಲ್ಲ ತುಂಬ ನೀಟಾಗಿದೆ. KA10 ರಿಜಿಸ್ಟ್ರೇಷನ್ ಪಾಸಿಂಗು. ಬಾಡಿ ನೋಡಿ ಅಷ್ಟು ನೀಟಾಗಿದೆ, ವೆಲ್ ಮೇಂಟೈನ್. ಟಯರ್ಸ್ ಕೂಡ ನೋಡ್ಬೋದು, 4 ಟಯರ್ಸು. ಬಟನ್ಸ್ ಎಲ್ಲ ಫ್ರೆಶ್ ಬಟನ್ಸ್ ಐತೆ. ಬಟನ್ಸ್ ನೋಡಿ, ಕಂಡೀಷನ್ ನೋಡಿ ಸೂಪರಾಗಿ ಐತೆ. ಒಳಗಡೆ ಇಂಟೀರಿಯರ್ಸ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ ನೋಡಿ. ಟಯರ್ಸ್ ಗುಡ್ ಕಂಡೀಷನ್. ತೊಟ್ಟಿ ಕಂಡೀಷನ್ ನೋಡಿ ಅಷ್ಟು ನೀಟಾಗಿದೆ. ಏನಾರು ಅಷ್ಟು ಹೋಲ್ ಡೆಂಟ್ ಬೆಂಡು ಯಾವುದೂ ಇಲ್ಲ. ಗೋಲ್ಡ್ ಪ್ಲಸ್ ಇದು. ಓಕೆ ಸರ್, ಡೀಟೇಲ್ಸು ಮಾಡಲ್ಲ ಸರ್. ಇದು 2022 ಮಾಡಲು ಇದು ನಿಮಗೆ ಫ್ರೆಶ್ ಇನ್ಶೂರೆನ್ಸ್ FC ಜೊತೆ ಸಿಗುತ್ತೆ. ಇದು ಬೆಲೆ ಬಂದು ನಿಮಗೆ 4 ಲಕ್ಷ ಹೇಳ್ತಾ ಇದ್ದೀವಿ.
3,75,000 ಫೈನಲ್ ಆಗುತ್ತೆ ಸರ್ ಇದು. 375 375 ಅಲ್ವಾ? ಹಾಂ 375. ಓಕೆ 375 4 ಲಕ್ಷ ಹೇಳ್ತಾರೆ, 25,000 ಡಿಸ್ಕೌಂಟ್ ಆಗುತ್ತೆ. 3,75,000 ಫೈನಲ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗೈತೆ, ಗೋಲ್ಡ್ ಪ್ಲಸ್ ಇದು. KA59 ರಿಜಿಸ್ಟ್ರೇಷನ್. ಗಾಡಿ ಏಕದಮ್ ಸೂಪರ್ ಕಂಡೀಷನ್, ಟಾಪ್ ಕ್ಲಾಸ್ ಕಂಡೀಷನ್. 4 ಟೈರ್ಸ್ ಬಟನ್ಸ್ ಓಕೆ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಪೈಪ್ ಸೆಟ್ ಎಲ್ಲ ಸೂಪರ್ ಆಗಿದೆ. ರಾ ಟೈರ್ಸ್ ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗಿದೆ ರಾ ಟೈರ್ಸು. ಮತ್ತು ತೊಟ್ಟಿ ಕಂಡೀಷನ್ ನೋಡ್ಬೋದು, ಸೂಪರ್ ಕಂಡೀಷನ್ ಎಲ್ಲ ಇದೆ. ತೊಟ್ಟಿ ಕಂಡೀಷನ್ ನೋಡಿ ಹೆಂಗೆ ಇದೆ ಅಂತ. ಇಂಟ್ರಾ V10 ಡೀಟೇಲ್ಸು ಸರ್. ಇಂಟ್ರಾ V10 ತುಂಬ ಗುಡ್ ವೆಹಿಕಲ್ ಇದು. V30 ಇದಾದಮೇಲೆ ಬಂದಿದ್ದು. ಇಂಟ್ರಾ V10 ಚೆನ್ನಾಗಿದೆ, ಮೇಂಟೆನೆನ್ಸ್ ತುಂಬ ಕಮ್ಮಿ ಇದೆ ಮೇಂಟೆನೆನ್ಸ್. 2020 ಮಾಡಲ್ ಇದು. ಸಿಂಗಲ್ ಓನರ್ ಆಗಿದೆ ಇದು. ಟೈರ್ ಗುಡ್ ಕಂಡೀಷನ್ ಇದೆ. FC ಇನ್ಶೂರೆನ್ಸು ಫ್ರೆಶ್ ಇದೆ ಇದು. ಬಂದ್ಬಿಟ್ಟು 4 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ನಾವು. ಕಸ್ಟಮರ್ ಮುಂದೆ ಬರಲಿ, ಮುಂದೆ ಬಂದು ಮಾತಾಡಿದ್ರೆ ಏನಿದೆ ನಾವು ಹೆಚ್ಚು ಕಮ್ಮಿ ನೋಡಿ ಕೊಡ್ತೀವಿ. ಲೋನು ಜಾಸ್ತಿ ಆಗುತ್ತೆ ಇದು. 3,50,000 ಗಂಟ ಲೋನ್ ಆಗುತ್ತೆ. ಕಸ್ಟಮರ್ ಮುಂದೆ ಬರಲಿ, ಏನು ಮಾತಾಗುತ್ತೆ ನೋಡ್ಬಿಟ್ಟು ಏನು ಡಿಸ್ಕೌಂಟ್ ಕೊಡಬೇಕು ಕೊಡ್ತೀವಿ ಸರ್. ಗಾಡಿ ಗುಡ್ ಕಂಡೀಷನ್ ಇದೆ, ಸೂಪರ್ ಇದೆ ಸರ್, ಸೂಪರ್ ಕಂಡೀಷನ್ ಇದೆ ವೆಹಿಕಲ್ಲು. ಓಕೆ ಬಾಯ್. ಇಂಟ್ರಾ V10 ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ 4 ಲಕ್ಷ ಹೇಳ್ತಾರೆ. ಇದು ಫೈನಲ್ ಅಲ್ಲ. ನೀವು ಬಂದು ಗಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಸೆಲೆಕ್ಷನ್ ಮಾಡಿ, ಗಾಡಿ ತೊಗೊಂಡು ಹೋಗ್ತೀರಾ, ಕೂತ್ಕೊಂಡು ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಗಾಡಿ ಅಂತ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. KA10 ರಿಜಿಸ್ಟ್ರೇಷನು ನೋಡಿ ಹೆಂಗೆ ಸೂಪರ್ ಆಗಿದೆ. ಪೈಂಟ್ ಸ್ಕೀಮ್ ಎಲ್ಲ ಸೂಪರ್ ಇದೆ. ಮತ್ತು ಇಲ್ಲ ಸ್ಟಿಕ್ಕರಿಂಗ್ ಕೂಡ ನೋಡಿ RS ನ್ಯೂ ಲಿಂಕ್ ಮೋಟರ್ಸ್ ಅಂತ ಸೂಪರ್ ಡಿಸೈನ್ ವರ್ಕ್ ಮಾಡಿದ್ದಾರೆ. ಸೂಪರ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಬಹುದು ಇಂಟೀರಿಯರ್ ಡ್ರೈವರ್ಸ್ ಕ್ಯಾಬಿನ್ ನೋಡಿ ಹೆಂಗೆ ಇದೆ ಅಂತ ಅಷ್ಟು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರೈವರ್ ಕ್ಯಾಬಿನ್ ನೋಡಿ ಅಷ್ಟು ನೀಟಾಗೈತೆ. ಸೀಟ್ಸ್ ಎಲ್ಲ ನೋಡಿ, ಸೀಟ್ ಕವರ್ಸ್ನ ಹಂಗೆ ಐತೆ. ಡ್ರೈವರ್ ಕ್ಯಾಬಿನ್ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ಟಾಪ್ ಕ್ಲಾಸ್ ಆಗಿದೆ. ಮತ್ತು ಇಲ್ಲಿ ಪೈಪ್ ಸೆಟ್ ನೋಡಿ, ಹೆವಿ ಪೈಪ್ ಸೆಟ್ ಹಾಕಿದ್ದಾರೆ. ಪೈಪ್ ಸೆಟ್ಟು ಮತ್ತು ರಾ ಟೈರ್ಸ್ ಬಟನ್ಸ್ ಎಲ್ಲ ನೋಡಿ ಫ್ರೆಶ್ ಐತೆ. 4 ಲಕ್ಷ ಹೇಳ್ತಾರೆ, ಫೈನಲ್ ಅಲ್ಲ. ಇದು ನೆಗೋಷಿಯಬಲ್. ತೊಟ್ಟಿ ಕಂಡೀಷನು ಸೂಪರ್ ಆಗಿದೆ, ಅಷ್ಟು ಓಲ್ಡ್ ಡೆಂಟು ಪೆಂಟು ಯಾವುದೂ ಇಲ್ಲ. ಎಲ್ಲ ಡೀಟೇಲ್ಸು ಸರ್. ಇದು ಬಂದ್ಬಿಟ್ಟು 4 ಬೋಲ್ಟ್ ವೆಹಿಕಲ್ ಇದು. 4 ಬೋಲ್ಟ್ ಅಶೋಕ್ ಲೇಲ್ಯಾಂಡ್ ದೋಸ್ತ್. ಗಾಡಿ ತುಂಬ ಗುಡ್ ಕಂಡೀಷನ್ ಇದೆ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. 1 ಲ್ಯಾಕ್ ಒಳಗಡೆ ಓಡಿದೆ ಇದು. ಬಂದ್ಬಿಟ್ಟು ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಸಿಕ್ಕತ್ತೆ ನಿಮಗೆ. ಲೋನೇ 5.5 ಲಕ್ಷ ಆಗುತ್ತೆ ಸರ್. ಇದು 5,50,000 ಆಗುತ್ತೆ ಲೋನು. ಸಿವಿಲ್ ಚೆನ್ನಾಗಿರಬೇಕು. ಜಾಸ್ತಿ ಏನು ಹೇಳ್ತಾ ಇಲ್ಲ ನಾನು. 6,25,000 ಹೇಳ್ತಾ ಇದ್ದೀನಿ. ಕಸ್ಟಮರ್ ಮುಂದೆ ಬರಲಿ ಆಫೀಸ್ಗೆ, ಏನಿದೆ ನಾವು ಮುಂದೆ ಮಾತಾಡಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ನಾನು. ಗಾಡಿ ಗುಡ್ ಕಂಡೀಷನ್ ಇದೆ. 4 ಟೈರ್ ಹೊಸದಾಗ ಹಾಕಿದ್ದೀವಿ ಸರ್. ಇದು ಪಿನ್ ಟು ಪಿನ್ ಚೆನ್ನಾಗಿದೆ. ಇದು ಮೆಕ್ಯಾನಿಕಲ್ ಚೆನ್ನಾಗಿದೆ. ಮೆಕ್ಯಾನಿಕ್ ಬೇಕಾದ್ರೂ ಕರ್ಕೊಂಡ್ಬಂದು ತೋರಿಸ್ಕೋಬಹುದು. ಗಾಡಿ ಗುಡ್ ಕಂಡೀಷನ್ ಇದೆ. ಬಂದು ವೆಹಿಕಲ್ ನೋಡಿ ಸರ್. ಲೋನ್ ಆಪ್ಷನ್ ಇರುತ್ತೆ. 5,50,000 ಗಂಟ ಲೋನೇ ಆಗುತ್ತೆ. ವೆಹಿಕಲ್ ನೋಡ್ಬಿಟ್ಟು ಎಲ್ಲ ಚೆಕ್ ಮಾಡಿ ತೊಗೊಂಡೋಗಿ ಸರ್. ಆಫೀಸ್ಗೆ ಬನ್ನಿ, ಏನು ನೆಗೋಷಿಯಬಲ್ ಆಗುತ್ತೆ ಮಾಡ್ಕೊಡ್ತೀವಿ ಸರ್. ಓಕೆ ಫೈನ್. 2021 ಮಾಡಲಿದ್ದು. ಓಕೆ ಫೈನ್. 21 ಮಾಡಲು 6,25,000 ಹೇಳ್ತಾರೆ. 6,25,000 ನೆಗೋಷಿಯಬಲ್. KA63 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗೈತೆ. ಇದು ಫೈನಲ್ ಪ್ರೈಸ್ ಅಲ್ಲ. ನೀವು ಬಂದು ಗಾಡಿ ಸೆಲೆಕ್ಷನ್ ಮಾಡಿ ತಗೊಳ್ತೀನಿ ಅಂತ ಒಂದು ಬೆಸ್ಟ್ ಆಫರ್, ಬೆಸ್ಟ್ ಡೀಲ್ ಮಾಡಿಕೊಡ್ತಾರೆ ಸರ್ ನಿಮಗೆ. 625 ಈಗ ಹೇಳ್ತಾ ಇದ್ದಾರೆ. ಟಯರ್ಸ್ ನೋಡ್ಬೋದು, ಟಯರ್ಸ್ ಎಲ್ಲ ಸೂಪರಾಗಿ, ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಅಪ್ಲೋ ಕಂಪ್ನಿ ಟಯರ್ಸು. ಒಳಗಡೆ ಇಂಟೀರಿಯರ್ಸ್ ನೋಡಿ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಪೈಪ್ ಸೆಟ್ ಎಲ್ಲ ನೋಡಿ ಸೂಪರ್ ಆಗೈತೆ. ರಾ ಟಯರ್ಸ್ ಗುಡ್ ಕಂಡೀಷನ್ಲೇ ಆಯ್ತಾ ಇದು. 625 ನೆಗೋಷಿಯಬಲ್. KA63 ರಿಜಿಸ್ಟ್ರೇಷನು. ತೊಟ್ಟಿ ಕಂಡೀಷನ್ ನೋಡಿ ತುಂಬ ನೀಟಾಗಿ ಐತೆ. ಮಾಡಲ್ಲ. ಇದು ಬಂದ್ಬಿಟ್ಟು 2014 ಇದುವೆ ವಿತ್ ಟಾರ್ಪಲ್ ಬಾಡಿ ಇದೆ. ಇದು 2014 HT ಡಿಮ್ಯಾಂಡ್ ಇದೆ ಅಂತ ಕೇಳ್ತಾರೆ. 2 ಗಾಡಿ ಇದೆ ನಮ್ಮ ಹತ್ರ. ಬನ್ನಿ, 7,60,000 ನಾವು ಹೇಳ್ತಾ ಇರೋದು. ಮುಂದೆ ಬನ್ನಿ, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ಬೇಕು. ಲೋನು ಆಗುತ್ತೆ 1.5 ಲಕ್ಷ ಗಂಟ. ಸಿವಿಲ್ ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಇನ್ನೂ 10,000 ಜಾಸ್ತಿನೇ ಆಗುತ್ತೆ. ವೆಹಿಕಲ್ ಬಂದು ನೋಡಿ ಸರ್, ವಿಸಿಟ್ ಮಾಡಿ. ಮೆಕ್ಯಾನಿಕಲ್, ಟಿಂಕರಿಂಗ್, ಪೈಂಟಿಂಗ್ ಎಲ್ಲ ಗುಡ್ ಕಂಡೀಷನ್ ಇದೆ. ಫ್ರಂಟ್ ಹೊಸ ಟೈರ್ ಇದೆ, ಹಿಂದೆನೂ 70% ಟೈರ್ ಇದೆ. ಬಂದು ನೋಡಿ ನೀವು, ಇಂಟೀರಿಯರ್ ಎಲ್ಲ ನೋಡಿ, ಮೆಕ್ಯಾನಿಕ್ಗೆ ಕರ್ಕೊಂಡ್ಬನ್ನಿ, ಚೆಕ್ ಮಾಡಿನೇ ತೊಗೊಂಡೋಗಿ ನೀವು. ವೆಹಿಕಲ್ ತುಂಬ ಚೆನ್ನಾಗಿದೆ. HT ವೆಹಿಕಲ್ ಇದು, ಡಿಮ್ಯಾಂಡ್ ವೆಹಿಕಲ್ ಇದು. BS3 ಇದು. ಬಂದು ನೋಡಿ ತೊಗೊಂಡೋಗಿ ಸರ್. 260 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಅದು ಓಕೆ, ರೈಟ್ ಏನು ಫಿಕ್ಸ್ ಇಲ್ಲ. ಮುಂದೆ ಬಂದು ಮಾತಾಡಲಿ. ಓಕೆ, 760 ಹೇಳ್ತಾರೆ. ಇದು ಫೈನಲ್ ಅಲ್ಲ. ನೀವು ಬಂದು ಗಾಡಿ ಸೆಲೆಕ್ಷನ್ ಮಾಡಿ, ಖಂಡಿತ ನೀವು ಖುಷಿ ಪಡೋ ಥರ ಒಂದು ರೇಟಲ್ಲಿ ನಿಮ್ಗೆ ಕೊಡ್ತಾರೆ ಗಾಡಿ. ಮ್ಯಾಕ್ಸಿಮಮ್ ಡಿಸ್ಕೌಂಟೇ ಮಾಡಿ ನಿಮ್ಗೆ ಕೊಡ್ತಾರೆ. KA53 ನೋಡಿ, ಸೂಪರ್ ಆಗಿದೆ ಗಾಡಿ. ಬಾಡಿ ಎಲ್ಲ ಸೂಪರಾಗಿ ರೆಡಿ ಮಾಡಿದೆ. ಎಲ್ಲ ಪೇಂಟಿಂಗ್ ಎಲ್ಲ ಸೂಪರ್ ಆಗಿದೆ. ಮತ್ತು ಇಲ್ಲಿ ಸ್ಟಿಕ್ಕರ್ ವರ್ಕ್ ನೋಡ್ಬೋದು, RS ನ್ಯೂ ಲಿಂಕ್ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ. ಏನು ಸರ್? ಇಂಟೀರಿಯರ್ ತೋರಿಸಿ. ಇಂಟೀರಿಯರ್ಸ್ ನೋಡಿ ಸೂಪರ್ ಆಗಿರ್ತದೆ. ಟೈರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಇಲ್ಲಿ ನೋಡ್ಬೋದು ರೈನ್ ಟಾಪ್ ಲೈನ್ಸ್ ಇದೆ. ಮತ್ತು ರ್ಯಾಟ್ ಟೈರ್ಸು ಸೂಪರ್ ಆಗೈತೆ ಬಟನ್ಸು. ಮತ್ತು ಇಲ್ಲಿ KA53 ಇಲ್ಲಿ ನೋಡ್ಬೋದು, ತೊಟ್ಟಿ ಕಂಡೀಷನು ಸೂಪರ್ ಆಗೈತೆ. 1.5 ಡೀಟೇಲ್ಸು ಸರ್. ಇದು ಬಂದ್ಬಿಟ್ಟು 2015
ಬೊಲರೋ ಪಿಕಪ್ 1.5 ವೆಹಿಕಲ್ ಇದು, BS3 ವೆಹಿಕಲ್ ಇದು, ಪಂಪ್ ಗಾಡಿ ಇದು ತುಂಬ DI ಇಂಜಿನ್, ತುಂಬ ಜನ ಬೇಕು ಅಂತ ಕೇಳ್ತಾರೆ. ಇದು ಬಂದ್ಬಿಟ್ಟು ಪ್ರೈಸ್ FC ಇನ್ಶೂರೆನ್ಸ್ ಬಂದ್ಬಿಟ್ಟು 7 ತಿಂಗಳಿದೆ ಸರ್. ಪ್ರೈಸ್ ಬಂದ್ಬಿಟ್ಟು 4,60,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪ್ಲಸ್ ಇದಕ್ಕೆ 3.5 ಲಕ್ಷ 4 ಲಕ್ಷ ಲೋನೇ ಆಗುತ್ತೆ. ಇದು ಗಾಡಿ ಗುಡ್ ಕಂಡೀಷನ್ ಇದೆ ನೋಡಿ ಸರ್. 1 ಟೈರ್ ಏನೋ ಕಮ್ಮಿ ಇದೆ, ಮಿಕ್ಕಿದು 3 ಟೈರು ಗುಡ್ ಕಂಡೀಷನ್ ಇದೆ. ತೊಟ್ಟಿ ಎಲ್ಲ ಚೆನ್ನಾಗಿದೆ. ವೆಹಿಕಲ್ ಬನ್ನಿ, ವಿಸಿಟ್ ಮಾಡಿ, ನೋಡ್ಬಿಟ್ಟು ತೊಗೊಂಡೋಗಿ ಸರ್. ಓಕೆ, 460 ನೆಗೋಷಿಯಬಲ್ ಅಲ್ವಾ? ಓಕೆ, KA 10 ರಿಜಿಸ್ಟ್ರೇಷನ್ 460 ಹೇಳ್ತಾರೆ, ನೆಗೋಷಿಯಬಲ್. ಬಾಡಿ ಎಲ್ಲ ನೋಡಿ ತುಂಬ ನೀಟಾಗಿದೆ ಗಾಡಿ. ಟಯರ್ಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟಯರ್ಸ್, ಬಟನ್ಸ್ ಎಲ್ಲ ಫ್ರೆಶ್ ಇರ್ತಾರೆ ನಿಮಗೆ. ಮತ್ತು ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪೈಪ್ ಸೆಟ್ ಎಲ್ಲ ನೋಡಿ ಸೂಪರಾಗಿ, ರ್ಯಾಟ್ ಟೈರ್ಸ್, ಬಟನ್ಸ್ ನೋಡಿ ಅಷ್ಟು ಫ್ರೆಶ್ ಆಗೈತೆ. ತೊಟ್ಟಿ ಕಂಡೀಷನು ಗುಡ್ ಕಂಡೀಷನ್ಲೇ ಐತೆ. 1.70 ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 1.7 2021 ಮಾಡಲ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ಸರ್. ಗಾಡಿ ಚೆನ್ನಾಗಿದೆ ಸರ್. ಇದು ಒಂದು 2-3 ಮಂತ್ಸ್ ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು 7,80,000 ನಾವು ಹೇಳ್ತಾ ಇದ್ದೀವಿ. ಗಾಡಿ ಮುಂದೆ ಬರಲಿ, ಮುಂದೆ ಮೆಕ್ಯಾನಿಕ್ಗೆ ತೋರಿಸ್ಕೊಳ್ಳಿ, ಫ್ರೆಶ್ ಇದೆ, ಚೆನ್ನಾಗಿದೆ, ಎಲ್ಲ ಟೈರ್ ಗಿರ್ ಎಲ್ಲ ಮುಂದೆ ಬರಲಿ. ಏನು ನೆಗೋಷಿಯಬಲ್ ಆಗುತ್ತೆ ಕಸ್ಟಮರ್ ಕೇಳಿ, ನಮಗೆ ಆಫೀಸ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಲಿ. ಫಸ್ಟು ವೆಹಿಕಲ್ 1.7 ಯಾರು ಬೇಕಂತಾರೆ ಬಂದು ನೋಡಿ ಸರ್. ಗಾಡಿ ತೊಟ್ಟಿನೂ ನೋಡಿ ಸರ್, ತುಂಬ ಚೆನ್ನಾಗಿದೆ. ಟೈರು 4 ಚೆನ್ನಾಗಿದೆ ಟೈರು. ಗಾಡಿ ಬನ್ನಿ, ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಸಿವಿಲ್ ಚೆನ್ನಾಗಿದೆ. 6.75 7 ಲಕ್ಷ ಗಂಟ ಲೋನೇ ಆಗುತ್ತೆ. ಪ್ಲಸ್ ಇದು ಗುಡ್ ಕಂಡೀಷನ್ ಇದೆ. ಇದು ವೆಹಿಕಲ್ ಬಂದು ಆಫೀಸ್ಗೆ ನೋಡಿ 7.80 ಹೇಳ್ತಾ ಇರೋದು ನಾವು. ಮುಂದೆ ಬನ್ನಿ, ಏನು ಫೈಟ್ ಮಾಡ್ತೀರಾ, ನಾವು ಫೈಟ್ ಮಾಡಿ ಗಾಡಿ ಕೊಟ್ಟು ಕಳಿಸ್ತೀವಿ. ಬನ್ನಿ ಸರ್. ಓಕೆ, 7.80 ಹೇಳ್ತಾರೆ, ಫೈನಲ್ ಅಲ್ಲ, ನೆಗೋಷಿಯಬಲ್. ನೀವು ಗಾಡಿ ಬಂದು ನೋಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ. ನೀವು ಬಿಸ್ನೆಸ್ ಕನ್ಫರ್ಮ್ ಮಾಡಿ, ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾರೆ. ಡಿಸ್ಕೌಂಟ್ ಖಂಡಿತ ಇದೆ, ಆಫರ್ ಐತೆ. ಈಗ ಸತ್ಯಗೆ 7.80 ಹೇಳ್ತಾರೆ. ಬಿಸ್ನೆಸ್ ಆಗಿದ ಸಮೇತಲ್ಲಿ ಫೈನಲ್ ರೇಟ್ ಹೇಳ್ತಾರೆ. KA 45 ರಿಜಿಸ್ಟ್ರೇಷನು ನೋಡಿ. ಗಾಡಿ ಹತ್ತ ಸೂಪರಾಗಿ 1.70 ಇದು. MRF ಕಂಪನಿ ಟೈರ್ಸ್, ಬಟನ್ಸ್ ಎಲ್ಲ ಗುಡ್ ಕಂಡೀಷನಲ್ಲೇ ಐತೆ. ಬಾಡಿ ಎಲ್ಲ ತುಂಬ ನೀಟಾಗಿದೆ. ಪೈಪ್ ಸೆಟ್ ಎಲ್ಲ ನೋಡಿ, ಹೆವಿ ಪೈಪ್ ಸೆಟ್ ಇದೆ, ತುಂಬ ಹೆವಿ ಪೈಪ್ ಸೆಟ್ ಹಾಕಿದೆ. KA 45 ರಿಜಿಸ್ಟ್ರೇಷನು. ರ್ಯಾಟ್ ಟೈರ್ಸ್ ನೋಡಿ, ಬಟನ್ಸ್ ಎಲ್ಲ ಫ್ರೆಶ್ ಬಟನ್ಸ್, ಅಪ್ಲೋ ಕಂಪನಿ ಟೈರ್ಸು. ಮತ್ತು ತೊಟ್ಟಿ ಕಂಡೀಷನ್ ನೋಡ್ಬೋದು, ತೊಟ್ಟಿ ಕಂಡೀಷನು ಸೂಪರ್ ಆಗಿದೆ. ಏನೋ ರಸ್ಟ್ ಹೋಲ್ ಡೆಂಡು ಬೆಂಡು ಯಾವುದೇ ಇಲ್ಲ. ನಮಸ್ತೆ ಸರ್. ನಮಸ್ತೆ ಸರ್, RS ನ್ಯೂ ಲಿಂಕ್ ಮೋಟರ್ಸು ನೀವು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಕಂಪ್ಲೀಷನ್ಗೆ ಬರ್ತಾ ಇದ್ದೀರಾ. ಬಿಸ್ನೆಸ್ ಅನುಭವ ಮತ್ತು ನಿಮ್ಮ ಗ್ರಾಹಕರ ರೆಸ್ಪಾನ್ಸು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಸರ್. ಸರ್, ಗ್ರಾಹಕರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗೈತೆ. ನಾವು ಇನ್ನುವರೆಗೂ ಎಲ್ಲ ಗಾಡಿ ಜೆನ್ಯೂನಾಗಿ ಕೊಟ್ಟಿದ್ದೀವಿ. ಏನು ಒಂದ್ಸಲ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ನಾವು ಅದಕ್ಕೂ ಸಹಕರಿಸ್ತಿದ್ದೀವಿ. ನಮ್ಮ ಕಸ್ಟಮರ್ಸು ಸಹಕರಿಸ್ತವ್ರೆ. ನಾವು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಗಸ್ಟ್ 2024 ಓಪನ್ ಮಾಡಿದ್ದು. ಈಗ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬರ್ತೈತೆ. ಎಲ್ಲ ಜೆನ್ಯೂನ್ ವೆಹಿಕಲ್ ಕೊಟ್ಟಿದ್ದೀವಿ. ನಮ್ಮ ಮ್ಯಾನೇಜರು ಇಮ್ರಾನ್ ಸರ್ ಅಂತ ಅವ್ರು ಇರ್ತಾರೆ. ಅವರು ಎಲ್ಲ ಪರ್ಚೇಸ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಎಲ್ಲ ಸಹಕರಿಸ್ತಾರೆ. ನಮ್ಮ ಕಸ್ಟಮರ್ಸು ಎಲ್ಲ ಒಳ್ಳೆಯದೇ, ಯಾರೂ ಏನೂ ಇದಾಗಿಲ್ಲ. ನಮ್ಮದು ಇನ್ನುವರೆಗೂ ಎಲ್ಲ ಕ್ಲೀನಾಗಿ ಹೋಗ್ತೈತೆ ಬಿಸ್ನೆಸ್ಸು. ಒಳ್ಳೆ ಕಸ್ಟಮರ್ಸ್ ಸಿಕ್ಕವ್ರೆ ನಮಗೆ. ಏನು ಆ ಥರ ಗಿರಾಕಿ ಬಂದಿಲ್ಲ. ಕ್ಲೀನಾಗಿ ಬಂದವ್ರೆ. ಕ್ಲೀನಾಗಿ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ, ನಡೆಸ್ತಾ ಇದ್ದೀವಿ ಸರ್ ಸಂಸ್ಥೆ RS ನ್ಯೂ ಲಿಂಕ್ ಮೋಟರ್ಸ್ ಅಂತ. ಮತ್ತು ಫರಾಸ್ ಅವರೇ, ನೀವು ಯುವಕರು ನಿಮ್ಮ ಎಜುಕೇಷನ್ ಫಿನಿಷ್ ಮಾಡಿ ಡೈರೆಕ್ಟಾಗಿ ನೀವು ಬಿಸ್ನೆಸ್ ಬಂದುಬಿಟ್ಟಿರಿ ಅಲ್ವಾ ಸರ್? ಎಲ್ಲಿ ಬೇರೆ ಕಡೆ ಎಲ್ಲ ಕಳ್ಸೋಕೆ ಹೋಗಿಲ್ಲ, ಕಾನ್ಫಿಡೆಂಟಾಗಿ ಬಂದುಬಿಟ್ಟಿರಾ? ಹಾಂ, ಖಂಡಿತ. ರಿಸ್ಕ್ ತೊಗೊಳ್ಬೇಕು ಸರ್. ರಿಸ್ಕ್ ತೊಗೊಂಡ್ರೆ ಈಗ ನಮ್ಮ ಡ್ರೈವರ್ಸ್ ಅವರೇ, ಫ್ರೆಂಡ್ಸ್ ಡ್ರೈವರ್ಸ್ ಎಲ್ಲ ಅವರಲ್ಲ, ಅವ್ರು ಬಂದು ಗಾಡಿ ತೊಗೊಂಡ್ರೆ ಅವರು ಚಾಲಕನಿಂದ ಮಾಲೀಕರಾಗಿರ್ತಾರೆ. ಮಾಲೀಕನಿಂದ ಕ್ಲೀನಾಗಿ ಗಾಡಿ ಓಡಿಸ್ಕೊಂಡು ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು ಸರ್. ಬಿಸ್ನೆಸ್ಸಲ್ಲಿ ರಿಸ್ಕ್ ಐತೆ. ರಿಸ್ಕ್ ತೊಗೊಂಡು ಮಾಡಿದ್ರೇ ಕ್ಲೀನಾಗಿ ಹೋಗುತ್ತೆ ಸರ್ ಬಿಸ್ನೆಸ್ಸು. ಖಂಡಿತ ಬೈ. ಮತ್ತು ನಮ್ಮ ಗ್ರಾಹಕ ಗೊತ್ತಾಗಬೇಕು. ಫರಾಸ್ ಅವರೇ, ನೀವು ಎಂಜಿನಿಯರಿಂಗ್ ಮಾಡಿದ್ದೀರಲ್ವಾ? ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್. ನೋಡಿ, ತುಂಬ ಎಜುಕೇಟೆಡ್ ಅವರು. ಎಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ಎಲ್ಲಿ ಕೆಲಸ ಡೈರೆಕ್ಟಾಗಿ ಕಾನ್ಫಿಡೆಂಟಾಗಿ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯುವಕರು ನಮ್ಮ ವಿಡಿಯೋ ನೋಡೋರು ಫರಾಸ್ ದಾರ ಅವ್ರ ಜೊತೆ ನೀವು ಕಾನ್ಫಿಡೆಂಟಾಗಿ ಇದ್ದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇಮ್ರಾನ್ ಅವರೇ, ಮತ್ತೆ ನಿಮ್ಮ ಮಾತು? ಸರ್, ನಮ್ಮ ಮಾತೇನಿಲ್ಲ, ತುಂಬ ಅನುಭವ ಆಗಿದೆ. 2 ಇಯರ್ಸಿಂದ ನಮಗೆ ಒಳ್ಳೆ ಕಸ್ಟಮರ್ ಸಿಕ್ಕಿದ್ದಾರೆ. ನಾವು ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀವಿ. ಎಲ್ಲೂ ಒಂದು 10% ಹೆಚ್ಚು ಕಮ್ಮಿ ಆಗಿದ್ದೀವಿ. ಅದು ಬಂದರೂ ನಾವು ಸಹಕರಿಸಿ ಕ್ಲೀನ್ ಮಾಡಿಕೊಟ್ಟಿದ್ದೀವಿ. ಪ್ಲಸ್ ಲೋನ್ಸು ಕ್ಲೀನಾಗಿ ಹೋಗಿದೆ. ಇವಾಗಂಟ ಗುಡ್ ಹೋಗ್ತಾ ಇದ್ದೀವಿ ಸರ್. ನಮ್ಮ ಬಿಸ್ನೆಸ್ನಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗಿದೆ. ಆದರೆ ನಾವು ಲಿಮಿಟೆಡ್ ವೆಹಿಕಲ್ ಇರ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿ ಕೊಡ್ತಾ ಇದ್ದೀವಿ. ಓಕೆ. ಹೋಗಿ ವಾಪಸ್ ಬರಬಾರ್ದು. ಯಾವಾಗಲೂ 100ನಲ್ಲಿ ಒಂದ್ಸರಿ ಹಾಕ್ಬೋದು. ಇದು ಆಟೋಮೊಬೈಲ್ ಫೀಲ್ಡ್, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಆಲ್ಮೋಸ್ಟ್ ಹೋದರೆ ಮತ್ತೆ ವಾಪಸ್ ಬರಬಾರ್ದು. ನಮ್ಮ ಹತ್ರ ಏನಿದೆ ಇಲ್ಲೇ ಕಸ್ಟಮರ್ ಬಂದರೆ ನೀವು ಡೈರೆಕ್ಟ್ ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋಗ್ತೀವಿ. ಏನಿದೆ ಚೆಕ್ ಮಾಡಿ ಆಯ್ತು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಬರುತ್ತೆ. ಕಸ್ಟಮರ್ ಏನು ಗೊತ್ತಾ, ಒಂದು ಸಣ್ಣ ಪುಟ್ಟ ಅವ್ರು ಮಾಡಿಕೊಂಡ್ರೆ ಅವ್ರು ಹ್ಯಾಂಡವರ್ಗೆ ಗುಡ್ ಕಂಡೀಷನ್ ಆಗುತ್ತೆ. ಅದು 1-2-3 ಸಲ 5 ಸಲ ಖರ್ಚು ಮಾಡ್ಕೊಂಡ್ರೆ ವೆಹಿಕಲ್ ತೊಗೊಂಡು ನಾವು ಮಾಡಿರ್ತೀವಿ. ಅವ್ರ ಕೈಗೆ ಬರಬೇಕಾದ್ರೆ ಅವ್ರು ಒಂದು 5,000 ಖರ್ಚು ಮಾಡಿಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ ಗಾಡಿ.
ಮುಂದೆ ಏನಿದೆ ಮೆಕ್ಯಾನಿಕ್ಗೆ ತೋರಿಸಿ ಎಲ್ಲ ಗುಡ್ ಮಾಡಿಕೊಡ್ತೀವಿ. 2 ಇಯರ್ಸ್ ಆಗ್ತಾ ಇದೆ ಸರ್ ಆಲ್ಮೋಸ್ಟ್. ತುಂಬ ಕ್ಲೀನಾಗಿ ಹೋಗಿದೆ ನಮ್ಮದು, ಯಾವುದೂ ಮಿಸ್ಟೇಕ್ ಇಲ್ಲ, ಏನಿಲ್ಲ. ಸಣ್ಣ ಪುಟ್ಟ ಇರುತ್ತೆ, ಅದು ಇದಾಗಿದೆ, ಅದು ಮಿಸ್ಟೇಕ್ ಯಾವುದಿಲ್ಲ. ಇವಾಗ ನೆಕ್ಸ್ಟು ನಾವು ಕ್ಲೀನಾಗಿ ನಡ್ಸ್ಕೊ ಹೋಗಬೇಕು, ಕ್ಲೀನಾಗಿ ಮಾಡ್ಕೊ ಹೋಗಬೇಕು ಅಂತ ನಮಗೆ ಇದ್ದಿದೆ ಸರ್. ಕಸ್ಟಮರ್ಗೆ ದಯವಿಟ್ಟು ಬಂದಿದ್ದೀರಾ, ತುಂಬ ಥ್ಯಾಂಕ್ಸು. ಇವಾಗಲೂ ಬನ್ನಿ, ನಮ್ಮ ವೆಹಿಕಲ್ ನೋಡಿ. ನಮ್ಮ ಹತ್ರ ಬಂದರೆ ವಾಪಸ್ ಕಳಿಸೋದೇ ಇಲ್ಲ ನಾನು ತಗೊಳ್ಳೋರಿಗೆ. 100% ವೆಹಿಕಲ್ ಕೊಟ್ಟೇ ಕಳಿಸ್ತೀನಿ ನಾನು ಇವಾಗ ಗಂಟ. ಇನ್ನೇನೇನು ಯಾರು ಬಂದು ಗುಂಡ್ಲುಪೇಟೆಯವರು ಎಲ್ಲೋ ನೋಡ್ಕೊಬಂದ್ರು ಅವರು. ನಮ್ಮ ಹತ್ರ 2011 ಮಾಡಲ್ ಇತ್ತು, ನಾವು ಬಂದೆ ವ್ಯಾಪಾರ ಮಾಡಿ ಕ್ಲೋಸ್ ಮಾಡಿ ಕಳಿಸಿದ್ದೀವಿ. ಒಂದು 5,000 10,000 ಕಮ್ಮಿನೇ ಕೊಟ್ಟಿದ್ದಾರೆ ಅವರು, ಕ್ಲೋಸ್ ಮಾಡಿಕೊಟ್ಟಿದ್ದೀನಿ ಸರ್. ವೆಹಿಕಲ್ ಬನ್ನಿ ನೋಡಿ ಸರ್, ನಾನು ಇರ್ತೀನಿ. ಫರಾಜ್ ಅವ್ರ ಸೌಕರ್ಯ ಇದ್ದಾರೆ, ಅವ್ರ ಫಾದರ್ ಇರ್ತಾರೆ, ನಾನು ಇರ್ತೀನಿ ಇಲ್ಲಿ. ಬನ್ನಿ ವೆಹಿಕಲ್ ನೋಡಿ, ಏನು ರೀಸನಬಲ್, ನಾವು ಏನು ರೇಟ್ ಹೇಳ್ತೀವಿ ಫಿಕ್ಸ್ ಇಲ್ಲ ಸರ್. ಅದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನೆಗೋಷಿಯೇಟ್ ಮಾಡಿಕೊಡ್ತೀವಿ. ನಿಮಗೆ ಸಣ್ಣ ಪುಟ್ಟ ವರ್ಕೌಟ್ ಆದರೂ ಕೊಡ್ತೀವಿ. ಕಸ್ಟಮರ್ಗಳು ಬರಬೇಕು, ಅವರಿಂದ ನಮಗೆ ಬಿಸ್ನೆಸ್ ಜನರೇಟ್ ಆಗಬೇಕು. ಒಂದೇ ಇದಕ್ಕೆ ಸ್ಟಾಪ್ ಮಾಡ್ಕೊಳ್ಳಲ್ಲ, ಅನುಸರಿಸಿ ಕೊಟ್ಬಿಡ್ತೀವಿ ನಾವು. ಖಂಡಿತ 10 to 12 ವೆಹಿಕಲ್ಸೇ ಇಡೋದು ನಾವು. ಇಲ್ಲ ವೆಹಿಕಲ್ಸ್ ಇರ್ತೀವಿ. ನಮಗೆ ಕಮ್ಮಿ ಪ್ರಾಫಿಟ್ ಆದರೂ ಕಸ್ಟಮರ್ಗೆ ಒಳ್ಳೇದಾಗಬೇಕು, ಅಷ್ಟೇ ನಮ್ಮ ಮೋಟಿವು. ಖಂಡಿತ ಬೈ. ಫರಾಜ್ ಬಾಯ್, ನೀವು 10 ಗಾಡಿ ಮಾಡಿ 100 ಗಾಡಿ ಮಾಡಿ ಬಾಯ್, ಎಲ್ಲ ಅಂತ ಸ್ಟೇಜನ್ನೇ ಬೆಳೆಯೋದು, ಎಲ್ಲ ದೊಡ್ಡದಾಗೋದು ಸರ್, ಏನು ತೊಂದರೆ ಇಲ್ಲ. ನೀವು 10 ಗಾಡಿ ಮಾಡಿ 20 ಗಾಡಿ ಮಾಡಿ, ಮೇನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು, ಅವ್ರಿಗೆ ನೀವು ಕ್ವಾಲಿಟಿಯಾದ ಗಾಡಿ ಕೊಡ್ತಾ ಇದ್ದೀರಾ, ಅದೇ ಭಾಳ ಇಂಪಾರ್ಟೆಂಟ್. ಏನು ಇಮ್ರಾನ್ ಬಾಯ್, ಕ್ವಾಲಿಟಿನೇ ಭಾಳ ಇಂಪಾರ್ಟೆಂಟ್ ಅಲ್ವಾ? ಕ್ವಾಲಿಟಿ ಕೊಡ್ತಾ ಇದ್ದೀವಿ ಸರ್. 90% ನಾವು ಟ್ರೈ ಮಾಡ್ತೀವಿ ಸರ್. 10% ಎಲ್ಲೋ ಆಟೋಮೊಬೈಲ್ ಹೆಚ್ಚು ಕಮ್ಮಿ ಆಗ್ಬೋದು, ನಾವು ಶ್ಯೂರ್ ಅಂತಲೂ ಹೇಳೋಕ್ಕಾಗಲ್ಲ. ಅದು ಒಂದು ಸ್ವಲ್ಪ ಕಸ್ಟಮರ್ ಅನುಸರಿಸ್ತಾ ಇದ್ದಾರೆ, ನಮಗೂ ಬಂದರೆ ರಿಟರ್ನ್ ಬ್ಯಾಕ್ ನಾವು ಹೆಚ್ಚು ಕಮ್ಮಿ ಮಾಡಿಕೊಡ್ತೇವೆ. ಖಂಡಿತ. ಮತ್ತು 10 ಗಾಡಿ ಮಾಡಿ 100 ಗಾಡಿ ಮಾಡಿ 1,000 ಗಾಡಿ ಮಾಡಿ, ಸಂಸ್ಥೆ ಬಿಸ್ನೆಸ್ ಅಂತ ಬಿಸ್ನೆಸ್ಸೇ. ಸೊ ನೀವು ಇನ್ನೂ ದೊಡ್ಡದಾಗಿ ಬೆಳೀತೀರ, ನನ್ನ ಕಾನ್ಫಿಡೆನ್ಸ್ ಇದೆ ಸರ್. ನೀವು 2 ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಬರ್ತಾರೆ, ಸುಮಾರು 1 ವರ್ಷ ನಾನು ನಿಮ್ಮ ಜೊತೆ RS ನ್ಯೂ ಲಿಂಕ್ ಮೋಟರ್ ಜೊತೆ ನಮ್ಮ ಅಸೋಸಿಯೇಷನ್ ಐತೆ. ಈ 1 ವರ್ಷದಲ್ಲಿ ಒಂದು ಸಿಂಗಲ್ ಕಾಲ್ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿ ನನಗೆ ಬಂದೇ ಇಲ್ಲ. ಎಲ್ಲರೂ ಗ್ರಾಹಕರು ನಿಮ್ಮ ಸರ್ವಿಸಲ್ಲಿ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ, ನಾನು ಹೇಳ್ತೀನಿ. ಓಕೆ ಸರ್, ಈ ಥರ ಸರ್ವಿಸ್ ನೀವು ಕಂಟಿನ್ಯೂ ಮಾಡಿ ಸರ್. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.